ಹೊರಗಡೆ ಹೋದಾಗ ಚಿಕನ್ ಲಾಲಿಪಾಪ್ನ ಎಷ್ಟು ಇಷ್ಟಪಟ್ಕೊಂಡು ತಿನ್ಕೊಂಡು ಬರ್ತೀವಿ, ಅದೇ ಮನೆಯಲ್ಲಿ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಅಂದರೆ ಯಾಕೆ ಕಾಯೋದು, ನಮ್ಗೆ ಇಷ್ಟ ಬಂದಾಗೆಲ್ಲ ಮಾಡ್ಕೊಂಡು ತಿನ್ಬೋದಲ್ವಾ. ಅದೇನೇ ರೆಸಿಪಿ ಇವತ್ತು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾವಿವತ್ತು ಯಾವುದೇ ಥರದ ರೆಡಿಮೇಡ್ ಮಸಾಲ ತೊಗೊಳ್ದೇನೆ ಮನೆಯಲ್ಲೇ ಟೇಸ್ಟಿಯಾಗಿ ಬರುವಂಥ ಮಸಾಲ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಕಪ್ಪಲ್ಲಿ 1-2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದ್ರ ಜೊತೆಗೆ 1 ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಲಾಲಿಪಾಪ್ ಶೇಪಲ್ಲಿರೋ ಚಿಕನ್ ಪೀಸಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಷನ್ಗೆ 1 ಅವರ್ ಇಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಅರ್ಜೆಂಟ್ ಇದ್ದರೆ ಅಟ್ಲೀಸ್ಟ್ 30 ನಿಮಿಷ ಆದರೂ ಇರಬೇಕು, ಇಲ್ಲಾಂದರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ, ಒಳಗಡೆ ಎಲ್ಲ ಮಸಾಲ ಇಳ್ದಿರಲ್ಲ. ನಾವು ಎಷ್ಟೊತ್ತು ಮ್ಯಾರಿನೇಟ್ ಮಾಡಿರ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನೀವು 1 ಅವರಿಂದ 2 ಅವರ್ವರೆಗೂ ಇರ್ಬೋದು. ನಾನಿಲ್ಲಿ 1 ಗಂಟೆಗಳ ಕಾಲ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ಇವಾಗ ಮ್ಯಾರಿನೇಟ್ ಆಗಕ್ಕೆ ಬಿಡೋಣ ಫ್ರಿಜ್ಜಲ್ಲಿಟ್ಟು. ಇದಕ್ಕೆ ಸೀಕ್ರೆಟ್ ಮಸಾಲ ಒಂದಿದೆ ಫ್ರೈ ಮಾಡಿದ ಮೇಲೆ ಹಾಕೋಕ್ಕೆ, ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 1 ಕಪ್ಗೆ 1/2 ಸ್ಪೂನಷ್ಟು ಉಪ್ಪು, 1/2 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, 1/2 ಸ್ಪೂನಷ್ಟು ಚಾಟ್ ಮಸಾಲ, 1/2 ಸ್ಪೂನಷ್ಟು ಡ್ರೈ ಮ್ಯಾಂಗೋ ಪೌಡರ್ ಅಂದರೆ ಆಮ್ಚೂರ್ ಪೌಡರ್, 1/4 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಚಿಕನ್ ಲಾಲಿಪಾಪ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಲ್ಲಿ ಎಣ್ಣೆ ಬಿಸಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದೊಂದಾಗಿ ಕರ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ, ಜಾಸ್ತಿ ಓವರಾಗಿ ಬಿಸಿ ಆಗಿಬಿಟ್ರೂ ಬೇಗ ಕಪ್ಪಾಗಿಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ನೋಡಿ, 1-2 3 ನಿಮಿಷ ಫ್ರೈ ಮಾಡಿದ್ಮೇಲೆ ಹೀಗೆ ಗೊತ್ತಾಗುತ್ತೆ ನೋಡಿದ್ರೇ ಫ್ರೈ ಆಗಿದೆ ಅಂತ. ನೀವು ಬೇಕಿದ್ರೆ 1 ಪೀಸ್ ತೊಗೊಂಡು ಟೆಸ್ಟ್ ಮಾಡಿ ನೋಡ್ಬೋದು ಬೆಂದಿದೆಯಾ ಅಂತ. ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋದನ್ನು ತೆಗೆದಿಟ್ಕೊತಾ ಇದ್ದೀನಿ. ನಾವು ಇದೇನೇ ಕಬಾಬ್ ಅಥವಾ ಚಿಕನ್ ಲಾಲಿಪಾಪ್ ರೆಡಿ ಅನ್ಕೊತೀವಲ್ವಾ, ಇಲ್ಲ ನಾವು ಯಾವುದೇ ಥರ ಚಿಕನ್ 65 ಕಬಾಬ್ ಅಥವಾ ಈ ಥರ ಲಾಲಿಪಾಪ್ ಮಾಡ್ಕೊಂಡಾಗ ಈ ಸೀಕ್ರೆಟ್ ಮಸಾಲನ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಅದರ ಟೇಸ್ಟ್ ಎಷ್ಟು ಚೇಂಜ್ ಆಗುತ್ತಂದರೆ ಯಾರು ಹೇಳಲ್ಲ ನೀವು ಇದು ಮನೇಲೇ ಮಾಡಿದ್ದೀರಾ ಅಂತ, ಹೋಟೆಲಿಂದ ತಂದ್ರ ಅಂತ ಕೇಳ್ತೀರಾ. ಇವಾಗ ಈ ಮಸಾಲನ ಧಾರಾಳವಾಗಿ ಅದ್ರ ಮೇಲೆ ಉದುರಿಸ್ಕೊಂಡು ಇದಕ್ಕೆ 1/2 ನಿಂಬೆಯಷ್ಟು ರಸ ಹಿಂಡ್ಕೊಂಡು ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದರೆ ನೀವು ಒಂದ್ಸರಿ ತಿಂದಮೇಲೆ ಹೇಳ್ತೀರಾ ಅಂಗಡಿಯಿಂದ ತರೋದೇನಕ್ಕೆ, ನಾವೇ ಆರಾಮಾಗಿ ಮಾಡ್ಕೋಬೋದು ಅಂತ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ. ಆಲ್ರೆಡಿ ಇದೇ ಥರ ಚಿಕನ್ ಕಬಾಬ್ ಕೂಡ ರೆಡಿಮೇಡ್ ಮಸಾಲಾಸ್ ಇಲ್ಲದೆ ಮನೇಲೇ ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ, ಅದನ್ನು ಚೆಕ್ ಮಾಡಿ ನೋಡಿ. ನೀವು ಇದು ಲಾಸ್ಟಲ್ಲಿ ಹಾಕೋ ಮಸಾಲ ಮತ್ತು ನಿಂಬೆಹಣ್ಣು ರಸಕ್ಕೇ ಅಷ್ಟು ಟೇಸ್ಟ್ ಕೊಡುತ್ತೆ. ನಾವು ಅದಕ್ಕೆ ಹೇಳೋದು, ಯಾಕೆ ಅಂಗಡಿಗಳಲ್ಲಿ ಬರೋ ಟೇಸ್ಟು ಮನೆಯಲ್ಲಿ ಬರಲ್ಲ ಅಂತ. ಇದೊಂದು ಸೀಕ್ರೆಟ್ ಮಸಾಲ ಯೂಸ್ ಮಾಡಿ ನೋಡಿ. ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ.